ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಾಗಿ ಧೂಮಪಾನದ ಅಭ್ಯಾಸವಿರುವವರಿಗೆ ಯಾವುದು ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಉಸಿರಾಟದ ತೊಂದರೆ, ಬಿ ಬೆಳಗ್ಗಿನ ಕೆಮ್ಮು, ಸಿ ಅತಿಯಾದ ಗೊರಕೆ, ಡಿ ಹೆಚ್ಚು ಮೂತ್ರ ವಿಸರ್ಜನೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗ್ಗಿನ ಕೆಮ್ಮು. ಬೆಳಗ್ಗೆ ಕೆಮ್ಮು ಆಯಾಸದಿಂದ ಕೂಡಿದ್ದರೆ ಅಥವಾ 2 ವಾರಗಳಿಗಿಂತ ಹೆಚ್ಚು ಕಾಲ ನಿರಂತರ ನೋಯುತ್ತಿರುವ ಗಂಟಲಿನ ಜೊತೆಗೆ ಯಾವುದೇ ಸುಧಾರಣೆಯ ಲಕ್ಷಣಗಳಿಲ್ಲದೆ ಎಚ್ಚರಗೊಳ್ಳುವುದು ಸಹ ಕ್ಯಾನ್ಸರ್ನ ಸಂಕೇತವಾಗಿದೆ ಎಂದು ತಜ್ಞರು ತಿಳಿಸುತ್ತಾರೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರೋಗನಿರೋಧಕ ಶಕ್ತಿಯನ್ನು ಅಪಾರವಾಗಿ ಹೆಚ್ಚಿಸಬೇಕಾದರೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ನೆಲ್ಲಿಕಾಯಿ, ಸಿ ಗುಲ್ಕಂಡ್, ಡಿ ನಿಂಬೆ ರಸ. ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹಾಗೂ ತ್ವಚೆಯ ಆರೋಗ್ಯವನ್ನು ವೃದ್ಧಿಸುವ ಪೋಷಕಾಂಶಗಳಿದ್ದು, ಇವು ಕರುಳಿನಲ್ಲಿರುವ ಆರೋಗ್ಯ ಸ್ನೇಹಿ ಸೂಕ್ಷ್ಮ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸಿ ದೇಹದ ರೋಗನಿರೋಧಕ ಶಕ್ತಿಯನ್ನು ಅಪಾರವಾಗಿ ವೃದ್ಧಿಸುತ್ತವೆ. ಮೂರನೇ ಪ್ರಶ್ನೆ, ಮದುವೆಯಲ್ಲಿ ಸಪ್ತಪದಿ ತುಳಿಸುವುದರ ಅರ್ಥವೇನು? ಆಪ್ಷನ್ಸ್: ಎ ಧನವೃದ್ಧಿ, ಬಿ ಉತ್ತಮ ದಾಂಪತ್ಯ, ಸಿ ಸಂತಾನ ವೃದ್ಧಿ, ಡಿ ಸುಖ ವೃದ್ಧಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಸಪ್ತಪದಿಯ 7 ಹೆಜ್ಜೆಗಳಲ್ಲಿ ಮೊದಲನೇ ಹೆಜ್ಜೆ ಅನ್ನವೃದ್ಧಿಗೆ, ಎರಡನೇ ಹೆಜ್ಜೆ ಬಲವೃದ್ಧಿಗೆ, ಮೂರನೇ ಹೆಜ್ಜೆ ಧನವೃದ್ಧಿಗೆ, ನಾಲ್ಕನೇ ಹೆಜ್ಜೆ ಸುಖವೃದ್ಧಿಗೆ, ಐದನೇ ಹೆಜ್ಜೆ ಸ್ನೇಹ ವೃದ್ಧಿಗೆ, ಆರನೇ ಹೆಜ್ಜೆ ದಾಂಪತ್ಯ ಜೀವನಕ್ಕೆ ಹಾಗೂ ಏಳನೇ ಹೆಜ್ಜೆ ಸಂತಾನ ವೃದ್ಧಿಗೆ ಎಂಬ ನಂಬಿಕೆಯಿಂದ ಸಪ್ತಪದಿಯನ್ನು ತಿಳಿಸಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಭಾರತದಲ್ಲಿ ಇದುವರೆಗೂ ಎಷ್ಟು ಬಾರಿ ನೋಟು ಅಮಾನ್ಯೀಕರಣ ಮಾಡಲಾಗಿದೆ? ಆಪ್ಷನ್ಸ್: ಎ 2 ಬಾರಿ, ಬಿ 3 ಬಾರಿ, ಸಿ 4 ಬಾರಿ, ಡಿ 5 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 3 ಬಾರಿ. ವಾಸ್ತವವಾಗಿ ಭಾರತದಲ್ಲಿ ಇದುವರೆಗೆ 3 ಬಾರಿ ನೋಟು ಅಮಾನ್ಯೀಕರಣ ನಡೆದಿದೆ. ಐದನೇ ಪ್ರಶ್ನೆ, ಹೃದಯ ಹಾಗೂ ಇತರ ಅಂಗಗಳು ಆರೋಗ್ಯವಾಗಿರಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಡ್ರೈ ಫ್ರೂಟ್ಸ್, ಬಿ ಕಲ್ಲಂಗಡಿ, ಸಿ ಸೀಬೆ, ಡಿ ಸೊಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಬೆ. ಸೀಬೆ ಹಣ್ಣು ಸೇವಿಸುವುದರಿಂದ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ತಗ್ಗಿಸಿ ಹೃದಯ ಹಾಗೂ ಇತರ ಪ್ರಮುಖ ಅಂಗಾಂಗಗಳ ಆರೋಗ್ಯವನ್ನು ವೃದ್ಧಿಸುವುದರ ಜೊತೆಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿಯೂ ಕೂಡ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಆರನೇ ಪ್ರಶ್ನೆ, 10 ಮರಗಳನ್ನು ನೆಟ್ಟಾಗ ಯಾವ ದೇಶದಲ್ಲಿ ಸರ್ಕಾರಿ ನೌಕರಿ ನೀಡಲಾಗುತ್ತದೆ? ಆಪ್ಷನ್ಸ್: ಎ ಆಫ್ರಿಕಾ, ಬಿ ಫಿಲಿಪೈನ್ಸ್, ಸಿ ದುಬೈ, ಡಿ ಕ್ಯೂಬಾ. ಸರಿಯಾದ ಉತ್ತರ ಆಪ್ಷನ್ ಬಿ ಫಿಲಿಪೈನ್ಸ್. ಏಳನೇ ಪ್ರಶ್ನೆ, ಯಾವುದು ನಮ್ಮ ದೇಹದಲ್ಲಿ ಬಿಳಿ ರಕ್ತ ಕಣಗಳನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಅರಿಶಿನ, ಬಿ ಸಾಸಿವೆ, ಸಿ ಲವಂಗ, ಡಿ ಏಲಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಸಿ ಲವಂಗ. ಮಸಾಲೆ ತಯಾರಿಕೆಯಲ್ಲಿ ಬಳಸುವ ಲವಂಗ ನಮ್ಮ ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಬಿಳಿ ರಕ್ತ ಕಣಗಳ ಪ್ರಮಾಣವನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡುತ್ತದೆ. ಎಂಟನೇ ಪ್ರಶ್ನೆ, ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿಗೆ ಯಾವುದೇ ರೀತಿಯ ಬಾಹ್ಯ ಒತ್ತಡಗಳು ಆಗದಂತೆ ತಡೆಯುವುದು ಯಾವುದು? ಆಪ್ಷನ್ಸ್: ಎ ಕರುಳು, ಬಿ ರಕ್ತ, ಸಿ ದ್ರವ, ಡಿ ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ ದ್ರವ. ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಸುತ್ತ ಆಮ್ನಿಯಾಟಿಕ್ ದ್ರವ ಎಂಬ ಅತಿ ಸ್ನಿಗ್ಧ ದ್ರವ ಸುತ್ತುವರೆದಿರುತ್ತದೆ
ಹಾಗೂ ಇದು ಬಾಹ್ಯ ಒತ್ತಡಗಳಿಗೆ ಮೆತ್ತೆಯಂತೆ ಕಾರ್ಯನಿರ್ವಹಿಸಿ ಮಗುವಿನ ಮೇಲೆ ಆಘಾತವಾಗದಂತೆ ಕಾಪಾಡುತ್ತದೆ. 9ನೇ ಪ್ರಶ್ನೆ, ಗ್ಯಾಸ್ ಟ್ರಬಲ್ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸುವುದರಿಂದ ತಕ್ಷಣ ಆರಾಮವಾಗುತ್ತದೆ? ಆಪ್ಷನ್ಸ್: ಎ ಮೆಂತೆ, ಬಿ ಇಂಗು, ಸಿ ಅರಿಶಿಣ, ಡಿ ಜೇನುತುಪ್ಪ. ಸರಿಯಾದ ಉತ್ತರ ಆಪ್ಷನ್ ಬಿ ಇಂಗು. ನಾವು ಅಡುಗೆಗೆ ಬಳಸುವ ಇಂಗು ಸಾಧ್ಯವಾದಷ್ಟು ಬೇಗ ಗ್ಯಾಸ್ಟ್ರಿಕ್ ಅನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗಾಗಿ ಸರಿಯಾದ ಜೀರ್ಣಕ್ರಿಯೆಗಾಗಿ ತರಕಾರಿಯನ್ನು ಬೇಯಿಸುವಾಗ 1 ಚಿಟಿಕೆ ಇಂಗು ಸೇರಿಸುವುದು ಯಾವಾಗಲೂ ಒಳ್ಳೆಯದು. 10ನೇ ಪ್ರಶ್ನೆ, ಇಡೀ ದೇಹದಲ್ಲಿ ಉರಿ ಸಮಸ್ಯೆಯಿಂದ ಬಳಲುತ್ತಿರುವವರು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಜ್ಜಿಗೆ, ಬಿ ಹೀರೆಕಾಯಿ, ಸಿ ಸೌತೆಕಾಯಿ, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಹೀರೆಕಾಯಿ. ಹೀರೆಕಾಯಿ ತಿರುಳನ್ನು ತುಪ್ಪದಲ್ಲಿ ಬೇಯಿಸಿ ಮೊಸರಿನ ಜೊತೆ ಸೇವಿಸಿದರೆ ಉರಿ ಕಡಿಮೆಯಾಗಿ ದೇಹ ತಂಪಾಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಲ್ಲದ ಚಹಾವನ್ನು ಕುಡಿಯುವುದು ಸೂಕ್ತ? ಆಪ್ಷನ್ಸ್: ಎ ಸ್ಥೂಲಕಾಯತೆ, ಬಿ ಹೃದಯ, ಸಿ ಗ್ಯಾಸ್ಟ್ರಿಕ್, ಡಿ ಬೊಜ್ಜು. ಸರಿಯಾದ ಉತ್ತರ ಆಪ್ಷನ್ ಎ ಸ್ಥೂಲಕಾಯತೆ. ಸ್ಥೂಲಕಾಯತೆಯಿಂದ ಬಳಲುತ್ತಿರುವ ಜನರು ಬೆಲ್ಲದ ಚಹಾವನ್ನು ಕುಡಿಯುವುದರಿಂದ ಹೆಚ್ಚು ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಹಿಳೆಯರು ಅಂಡೋತ್ಪತ್ತಿಯ ಸಮಯದಲ್ಲಿ ಯಾವ ರೀತಿಯ ಆಹಾರವನ್ನು ಸೇವಿಸುವುದರಿಂದ ಗರ್ಭ ನಿಲ್ಲುವ ಸಾಧ್ಯತೆ ಹೆಚ್ಚಾಗಿರುತ್ತದೆ? ಆಪ್ಷನ್ಸ್: ಎ ಮೊಸರು, ಬಿ ದಾಳಿಂಬೆ, ಸಿ ನವಣೆ ಅಕ್ಕಿ, ಡಿ ಬೀನ್ಸ್. ಸರಿಯಾದ ಉತ್ತರ ಎ ಮೇಲಿನ ಎಲ್ಲವೂ. ಅಂಡೋತ್ಪತ್ತಿ ನಿಮ್ಮ ಸಂತಾನೋತ್ಪತ್ತಿ ಚಕ್ರದ ಅತ್ಯಗತ್ಯ ಪ್ರಕ್ರಿಯೆಯಾಗಿರುವುದರಿಂದ ಈ ಅವಧಿಯಲ್ಲಿ ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಅವಶ್ಯಕ. ಹಾಗೂ ಮಹಿಳೆಯ ಅಂಡೋತ್ಪತ್ತಿ ಹಂತವು ಅವಳ ಫಲವತ್ತತೆ ಮತ್ತು ಗರ್ಭಧಾರಣೆಯ ಸಾಧ್ಯತೆಗಳನ್ನು ನಿರ್ಧರಿಸುತ್ತದೆ. ಮುಂದಿನ ಪ್ರಶ್ನೆ, ಯಾವುದರ ವಾಸನೆಗೆ ಸೊಳ್ಳೆಗಳು ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ನಿಂಬೆಹಣ್ಣು, ಬಿ ಪುದೀನ, ಸಿ ನೀಲಗಿರಿ, ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಎ ನಿಂಬೆಹಣ್ಣು. ನಿಂಬೆಹಣ್ಣಿನಲ್ಲಿರುವ ಸಿಟ್ರಸ್ ಅಂಶ ಅಂದರೆ ಹುಳಿಯ ಅಂಶದ ವಾಸನೆಯಿಂದ ಸೊಳ್ಳೆಗಳು ನಮ್ಮ ಹತ್ತಿರವೂ ಸುಳಿಯುವುದಿಲ್ಲ. ಮುಂದಿನ ಪ್ರಶ್ನೆ, ಯಾವ ಪಕ್ಷಿಯ ಕಣ್ಣು ಅದರ ಮೆದುಳಿಗಿಂತ ದೊಡ್ಡದಾಗಿರುತ್ತದೆ? ಆಪ್ಷನ್ಸ್: ಎ ಪೆಂಗ್ವಿನ್, ಬಿ ರಣಹದ್ದು, ಸಿ ಆಸ್ಟ್ರಿಚ್, ಡಿ ನವಿಲು. ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರಿಚ್. ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿಯವರು ಹುಟ್ಟಿದ ಊರು ಯಾವುದು? ಆಪ್ಷನ್ಸ್: ಎ ಭೋಪಾಲ್, ಬಿ ಬನಾರಸ್, ಸಿ ವಡ್ನಾಗರ್, ಡಿ ಮಥುರಾ. ಸರಿಯಾದ ಉತ್ತರ ಆಪ್ಷನ್ ಸಿ ವಡ್ನಾಗರ್. ನರೇಂದ್ರ ಮೋದಿಯವರು 17 ಸೆಪ್ಟೆಂಬರ್ 1950ರಂದು ಮೆಹ್ಸಾನಾ ಗುಜರಾತ್ನ ವಡ್ನಾಗರ್ದಲ್ಲಿ ಜನಿಸಿದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.